ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಪವನ್ ನಾಡು ಎಲ್ಲರೂ ಆ್ಯಪ್ ಚಾನಲ್ಗೆ ವೆಲ್ಕಮ್. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಸೆಲೆಕ್ಟ್ ಮಾಡಿ ನಾವು ಮಾಡೋಂಥ ಪ್ರತಿಯೊಂದು ವೀಡಿಯೋ ಕೂಡ ನೋಟಿಫಿಕೇಶನ್ ಬರುತ್ತೆ. ಇವತ್ತು ಅಫ್ರೆಶ್ ಬಗ್ಗೆ ಮಾತಾಡೋಣ ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ಅಫ್ರೆಶ್ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ತುಂಬ ದಿನ ಆದಮೇಲೆ ಮಾಡ್ತಿದ್ದೀನಿ. ಸೊ ಅಫ್ರೆಶ್ ನೋಡಿ ಹಿಂಗಿದೆ. ಇದಕ್ಕೆ ಬರೀ ಅಫ್ರೆಶ್ ಮಾತ್ರ ಹಾಕಿಲ್ಲ, ಇದಕ್ಕೆ ಆಲೋ ಕೂಡ ಹಾಕಿದ್ದೀನಿ. ಬಿಕಾಸ್ ಆಲೋ ಕುಡಿಯೋದ್ರಿಂದ ಹೊಟ್ಟೆ ತಂಪಾಗಿರ್ತದೆ, ಅದಕ್ಕೋಸ್ಕರ ನಾನು ಆಲೋ ಕುಡಿತೀನಿ. ಆ್ಯಂಡ್ ಅಫ್ರೆಶಿಂದ ಬೆನಿಫಿಟ್ಸ್ ಅಂತ ನೀವು ಕೇಳಿದ್ರೆ ಬೇಜಾನ್ ಬೆನಿಫಿಟ್ಸ್ ಇದೆ. ನನಗೆ ಗೊತ್ತಿರೋಂಗೆ ಆ ಒಂದು 2-3 ವಿಡಿಯೋ ಮಾಡಿದ್ದೀನಿ ಅನಿಸುತ್ತೆ ಅಫ್ರೆಶ್ದು ಬೆನಿಫಿಟ್ಸ್ ಬಗ್ಗೆ. ಸೊ ಇವತ್ತು ಕೂಡ ಅಫ್ರೆಶ್ ಬೆನಿಫಿಟ್ಸ್ ಬಗ್ಗೆನೇ ಹೇಳಕ್ಕೆ ಹೋಗ್ತೀವಿ. ಅಫ್ರೆಶು ತುಂಬಾ ಒಂದು ಅಮೇಝಿಂಗ್ ಪ್ರಾಡಕ್ಟ್. ಇದರೊಳಗಡೆ ನಮಗೆ ಮೆಟಬಾಲಿಸಮ್ ರೇಟ್ನ ಜಾಸ್ತಿ ಮಾಡುವಂಥ ಇಂಗ್ರೀಡಿಯೆಂಟ್ಸ್ ಇದೆ. ಅಂದರೆ ಒಳಗಡೆ ಕೆಫೀನ್ ಇದೆ. ಕೆಫೀನ್ ಏನು ಮಾಡ್ತಂದರೆ ನಿಮ್ಮನ್ನು ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋಕೆ ಟ್ರೈ ಮಾಡುತ್ತೆ. ಸೊ ನಿಮ್ಗೆ ಗೊತ್ತಿರುತ್ತೆ ಕಾಫಿ ಟೀ ಎಲ್ಲ ಯಾಕೆ ನಾವು ಕುಡಿತೀವಿ ಅಂದರೆ ಕಾಫಿ ಟೀ ಒಳಗಡೆ ನಿಮಗೆ ಕೆಫೈನ್ ಸಿಗುತ್ತೆ. ಕೆಫೈನ್ ಕೊಟ್ಟರೆ ಏನಾಗುತ್ತೆ ಅಂತಂದರೆ ನಿಮ್ಮನ್ನು ನೀವು ಆ್ಯಕ್ಟಿವ್ ಆಗಿ ಇಟ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ತುಂಬ ಜನ ಕಾಫಿ ಟೀ ಕೂಡ ನಾನು ಆ್ಯಕ್ಟಿವ್ ಆಗಿಬಿಟ್ಟೆ, ನನಗೆ ಒಂಚೂರು ಎನರ್ಜಿ ಬಂತು ಅಂತೆಲ್ಲ ಹೇಳ್ತೀರಾ. ಅದೇ ರೀತಿಯೇ ಅಫ್ರೆಶ್ನ ಕುಡಿಯೋದ್ರಿಂದ ಸೇಮ್ ನಿಮ್ಗೆ ಆ್ಯಕ್ಟಿವ್ನೆಸ್ ಬರುತ್ತೆ ಆ್ಯಂಡ್ ಇದರಲ್ಲಿ ಜಸ್ಟ್ 40 mg ಆಫ್ ಕೆಫೈನ್ ಇರುತ್ತೆ. ಅದೇ ನೀವು ಟೀ ಕಾಫಿ ರಿಪ್ಲೇಸ್ಮೆಂಟ್ ತೊಗೊಳ್ಬೋದು. ಸೊ ಟೀ ಕಾಫಿ ಬಂದು ನಿಮಗೆ 250 mg ವರೆಗೂ ಕೆಫೈನ್ ಬರುತ್ತೆ. ಆ್ಯಂಡ್ ಅದೇ ರೀತಿಯೇ ಅದರೊಳಗಡೆ ಜಾಸ್ತಿ ಶುಗರ್ ಇರುತ್ತೆ. ಸೊ ಶುಗರ್ ಬಂದು ಮನುಷ್ಯನ ತಲೆಗೆ ಸ್ಪೈಕ್ ಆಗುತ್ತೆ. ಸೊ ತಲೆಗೆ ಯಾವಾಗ ಸ್ಪೈಕ್ ಆಗುತ್ತೋ ನಿಮಗೆ ಆ ಮೂಮೆಂಟ್ ಮಾತ್ರ ಎನರ್ಜಿ ಬರುತ್ತೆ ಮತ್ತು ಕಡಿಮೆ ಆಗಿಬಿಡುತ್ತೆ. ಬಟ್ ನೀವು ಯಾವಾಗ ಅಫ್ರೆಶ್ ತೊಗೊಳ್ತೀರೋ ಇದರಲ್ಲಿ 0 ಶುಗರ್ ಇರುತ್ತೆ. ಸೊ 0 ಶುಗರ್, ಜಸ್ಟ್ 40 mg ಆಫ್ ಕೆಫೈನ್ ಆ್ಯಂಡ್ ಇದರಲ್ಲಿ 250 mg ಆಫ್ ಕೆಫೈನ್ ಇಲ್ಲ. ಆ್ಯಂಡ್ ಇದರಲ್ಲಿ ಯಾವುದೇ ರೀತಿಯಾದಂಥ ಅಡಲ್ಟ್ರೇಟೆಡ್ ಕಲರ್ಸ್ ಹಾಕಿರಲ್ಲ. ಆ್ಯಂಡ್ ಇದರಲ್ಲಿ ಯಾವುದೇ ರೀತಿಯಾದಂಥ ನ್ಯಾಚುರಲ್ ಎನ್ಹಾನ್ಸರ್ಸ್ ಹಾಕಿರಲ್ಲ. ಅಂದರೆ ಇವಾಗ ಏನೋ ಒಂದು ಸ್ಮೆಲ್ ಬರಬೇಕು ಹಂಗಂದ್ಬಿಟ್ಟು ಏನೂ ಹಾಕಿರಲ್ಲ. ಇದೆಲ್ಲನೂ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರುವಂಥ ಒಂದು ಪ್ರಾಡಕ್ಟ್. ಆ್ಯಂಡ್ ಅದೇ ರೀತಿಯೇ ಇದನ್ನು ಯಾರು ಬೇಕಾದ್ರೂ ತೊಗೊಳ್ಬೋದು. ಒಂದು ಸಲ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ನೀವು ತೊಗೊಳ್ಬೋದು. ಆ್ಯಂಡ್ ಇದನ್ನು ತೊಗೊಳ್ಳೋದ್ರಿಂದ ನಿಮ್ಮದು ಜೈವಿಕ ಕ್ರಿಯೆ ಅಂತಂದರೆ ಮೆಟಬಾಲಿಸಮ್ ರೇಟ್ ಅಂತ ಏನು ಇಂಗ್ಲೀಷಲ್ಲಿ ಕರಿತೀವಿ ಅದು ಚೆನ್ನಾಗಾಗುತ್ತೆ. ಅದ್ರ ಜೊತೆಗೆ ನೀವು ಆ್ಯಕ್ಟಿವ್ ಆಗಿರೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದನ್ನು ಮಾಡ್ಕೊಳ್ಳೋದು ತುಂಬಾ ಸುಲಭ. ಎಲ್ಲರಿಗೂ ಗೊತ್ತಿರುತ್ತೆ. ಏನಿಲ್ಲ, ಈ ಥರದ್ದು ಒಂದು ಲೋಟ ತೊಗೊಳ್ಳಿ. ನಿಮ್ಮ ಹತ್ರ ಇರುವಂಥ ಅಫ್ರೆಶ್ ಡಬ್ಬದೊಳಗಡೆ ಚಮಚ ಬರುತ್ತೆ. 2 ಚಮಚನ ಹಾಕಿ ನಿಮ್ಗೆ ಎಷ್ಟು ಬಿಸಿ ನೀರು ಕುಡಿಯೋಕ್ಕಾಗುತ್ತೋ ಅಷ್ಟು ಬಿಸಿ ನೀರು ಹಾಕ್ಕೊಂಡು ಕುಡಿತಾರಿ, ಸಿಪ್ ಬೈ ಸಿಪ್ ಈ ಥರ. ನಾನು ಹಿಂಗೆ ಒಂದು ಸಲ ಅಫ್ರೆಶ್ ಕುಡಿತಿದ್ದೆ. ಎಷ್ಟೊಂದು ಜನ ಸಂಜೆ ಟೈಮಲ್ಲಿ ಅನಿಸುತ್ತೆ, ಎಲ್ಲಿ ರೀಸೆಂಟಾಗಿ ನಾನು ವಯನಾಡ್ ಹೋಗಿದ್ದೆ. ಸೊ ಕೇರಳದಲ್ಲಿ ವಯನಾಡ್ ಹೋದಾಗ ಅಲ್ಲೂ ಕುಡಿತಿದ್ದೆ ಅಫ್ರೆಶ್ನ. ಯಾರೋ ಒಬ್ರು ಬಂದು ಕೇಳಿದ್ರು, ಸರ್ ಯು ಡು ನಾಟ್ ವಾಂಟ್ ಸೈಡ್ಸ್ ಸಾರ್ ಅಂತ. ನನಗೆ ಏನಂತೆ ಎಂಥ ಸೈಡ್ಸ್, ಎದಕ್ಕೆ ಅಫ್ರೆಶ್ ಸೈಡ್ಸ್ ಅಂತ ನಾನು ಯೋಚನೆ ಮಾಡಿದೆ. ಓ ಮೈ ಗಾಡ್. ಆಮೇಲೆ ನನ್ನ ಫ್ರೆಂಡ್ ಹೇಳ್ದ, ಇದು ಸೈಡ್ಸ್ ಅಂತ ಅಂದರೆ ಇದು ಕಲರ್ ಹಂಗಿದೆಯಲ್ಲ ಆ ಥರ ಕಲರ್ ಇರೋದ್ರಿಂದ ಇದಕ್ಕೇನು ಸೈಡ್ಸ್ ಬೇಡ ಅಂತ. ಸೊ ಹಂಗೆ ಕಾಣುತ್ತೆ. ಅದೇ ರೀತಿ ಕೂಡ ಎಂಜಾಯ್ ಕೂಡ ಮಾಡ್ಬೋದು. ನಾನು ಸಂಜೆ ಹೊತ್ತು ಎಲ್ಲರೂ ಹೊರಗಡೆ ಹೋದಾಗ ಎಸ್ಕರ್ಷನ್ ಅಂದರೆ ಟ್ರಿಪ್ಗೆ ಹೋದಾಗ ಎಲ್ಲರೂ ಹೋದಾಗ ಇದನ್ನು ತೊಗೊಳ್ತಿರ್ತೀನಿ. ಎಲ್ಲರೂ ನನ್ನ ಫ್ರೆಂಡ್ಸ್ ಬೇರೆ ತೊಗೋಬೇಕಾರೆ ಇದನ್ನು ತೊಗೊಳ್ಳೋಂಥ ಮೂಮೆಂಟಲ್ಲಿ ಏನೋ ಒಂದು ರಿಲ್ಯಾಕ್ಸೇಷನ್ ಕೊಡುತ್ತೆ ಬಾಡಿಗೆ, ಆ್ಯಕ್ಟಿವ್ ಆಗಿ ಅನಿಸುತ್ತೆ. ಆ್ಯಂಡ್ ಮೈಂಡ್ ತುಂಬ ಫ್ರೆಶ್ ಆಗಿರೋದಕ್ಕೆ ಹೆಲ್ಪ್ ಆಗ್ತದೆ. ಆ್ಯಂಡ್ ಈ ರೀತಿ ಎಲ್ಲ ಎಕ್ಸ್ಪೀರಿಯನ್ಸ್ ಬರುತ್ತೆ. ಆ್ಯಂಡ್ ಇದು ನನಗೆ ಬರೋವಂಥ ಒಂದು ಎಕ್ಸ್ಪೀರಿಯನ್ಸ್. ನೀವು ತೊಗೊಂಡು ನೋಡಿ ನಿಮ್ಗೆ ಯಾವ ರೀತಿಯಾದಂಥ ಒಂದು ಎಕ್ಸ್ಪೀರಿಯನ್ಸ್ನ ಬರುತ್ತೆ ಅಂತ ಯು ಕ್ಯಾನ್ ಶೋರ್ಲಿ ನೋಟಿಸ್. ಆ್ಯಂಡ್ ತುಂಬ ಜನ ನನ್ನ ಹತ್ರ ಬರೀ ಅಫ್ರೆಶ್ನ ತೊಗೊಳ್ಳೋರು ಸಹ ಇದ್ದಾರೆ. ಅವ್ರಿಗೆ ಅಫ್ರೆಶ್ ಕುಡಿತಾ ಅವರಲ್ಲಿ ಏನೋ ಒಂದು ಅನುಭವ ಅವ್ರಿಗೆ ಚೇಂಜ್ ಆಗ್ತಿದೆ. ಅದಕ್ಕೋಸ್ಕರ ಅವರು ಸಹ ಅಫ್ರೆಶ್ನ ಕುಡಿತಿದ್ದಾರೆ. ಆ್ಯಂಡ್ ನೀವು ಕೂಡ ಅಫ್ರೆಶ್ನ ಕುಡಿಬೋದು. ಅದರಲ್ಲಿ ಎಂಥ ಸಹ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಡೌಟ್ ಕೂಡ ಬೇಡ. ಆ್ಯಂಡ್ ಅಫ್ರೆಶ್ ಮಾತ್ರನೆಲ್ಲ, ಅಫ್ರೆಶ್ ಜೊತೆಗೆ ಶೇಕ್ ಸಹ ಕುಡಿಬೋದು. ಶೇಕ್ನ ಕುಡಿಯೋದ್ರಿಂದ ನಿಮ್ಮಲ್ಲಿ ಏನೋ ಒಂದು ಎನರ್ಜಿ ಚೇಂಜಸ್ ಆಗಿರ್ಬೋದು, ನಿಮ್ಮಲ್ಲಿ ಆಗುವಂಥ ಒಂದು ಬದಲಾವಣೆನ ನೀವು ನೋಟಿಸ್ ಮಾಡಲಿಕ್ಕೆ ತುಂಬ ಸಹಾಯ ಆಗುತ್ತೆ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ನಿಮ್ಗೆ ಏನಾದರೂ ಹರ್ಬಲೈಫ್ ಪ್ರಾಡಕ್ಟ್ ಸ್ಟಾರ್ಟ್ ಮಾಡಬೇಕಾದ್ರೆ ದಯವಿಟ್ಟು ಸ್ಟಾರ್ಟ್ ಮಾಡಿ. ಆ್ಯಂಡ್ ನಿಮ್ಗೆ ನನ್ನ ಹತ್ರ ತೊಗೊಳ್ಬೇಕಾದ್ರೆ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾರಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ತುಂಬ ಒಂದು ಇಂಪಾರ್ಟೆಂಟ್ ನೋಟಿಸ್ ಏನಪ್ಪ ಅಂತಂದರೆ, ತುಂಬ ಜನ ಎಲ್ಲೋ ಕಡಿಮೆಗೆ ಕೊಡ್ತಾರೆ ಅಂತ ತೊಗೊಳಕ್ಕೆ ಹೋಗ್ತೀರ. ದಯವಿಟ್ಟು ಆ ಮಿಸ್ಟೇಕ್ಸ್ನ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದರೆ ಕಡಿಮೆಗೆ ಕೊಡೋರು ಕಡಿಮೆ ಕೊಡ್ತಾರೆ ಅಂದರೆ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಅರ್ಥ ಮಾಡ್ಕೊಬಿಡಿ. ಸೊ ಕಡಿಮೆ ಕೊಡೋದನ್ನ ಬಿಟ್ಟು ಏನೋ ಒಂದು ಲಾಜಿಕಲ್ ಕೊಡ್ತಿದ್ದಾರಪ್ಪ ಇವ್ರದ್ದು ಏನೋ ಅಂತ ನೋಡಿದ್ರೆ ನಿಮ್ಗೆ ಅವಾಗ ಅರ್ಥ ಆಗುತ್ತೆ ಇವರು ಕೋಚ್ ಮಾಡಿ ಕೊಡ್ತಿದ್ದಾರೆ ಅಂತ. ನೋಡಿ, ಪ್ರಾಡಕ್ಟ್ಸ್ನ ಜಸ್ಟ್ ಕೊಡೋದಕ್ಕೂ ಪ್ರಾಡಕ್ಟ್ಸ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳ್ಕೊಡೋಕ್ಕೂ ಬೇಜಾನ್ ಡಿಫ್ರೆನ್ಸ್ ಇದೆ. ಎಂಡ್ ಆಫ್ ದ ಡೇ ಡಿಸಿಷನ್ ನಿಮ್ಮದೇ. ನಂದು ಆಗಿರಲ್ಲ, ಯಾರ್ದೋ ಬೇರೆಯವ್ರದ್ದು ಸಹ ಆಗಿರಲ್ಲ. ಡಿಸಿಷನ್ ಮೇಕರ್ ನೀವೇ ಆಗಿರಬೇಕು. ಸೊ ಡಿಸಿಷನ್ ಮೇಕರ್ ನೀವೇ ಆಗಿರಬೇಕು ಅಂದರೆ ಯೋಚನೆ ಮಾಡಿ ತೊಗೊಳ್ಳಿ, ಏನು ತೊಗೊಳ್ತಾ ಇದ್ದೀರಾ, ಏನು ತೊಗೊಳ್ಳೋದು ಸರಿನಾ ತಪ್ಪಾ ಅಂತ. ಆವಾಗ ಖಂಡಿತ ನಿಮ್ಮಲ್ಲಿ ಏನೋ ಒಂದು ಚೇಂಜಸ್ ಆಗುತ್ತೆ. ಸೊ ನಾನು ಮಾಡಿರೋಂಥ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಇಷ್ಟ ಆಗಿಲ್ಲ ವಿಡಿಯೋನ ಡಿಸ್ಲೈಕ್ ಮಾಡಿ. ಮತ್ತೆ ಇನ್ನೊಂದು ಅಮೇಝಿಂಗ್ ವಿಡಿಯೋ ಸಿಗೋಣ ಫ್ರೆಂಡ್ಸ್. ಆ್ಯಂಡ್ ಇವತ್ತಿಂದನೇ ಅಫ್ರೆಶ್ನ ಶುರು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.